ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಪ್ರಾಡಕ್ಟ್ನ ತೋರಿಸ್ತೀನಿ. ಇದೇನು ಕ್ಲಾತ್ ಅಲ್ಲ, ಆ ಥರ ಅಲ್ಲ, ಬಟ್ ಇದೊಂದು ಬಂದ್ಬಿಟ್ಟು ಸನ್ಸ್ಕ್ರೀನ್. ಇದು ಏನೋ ಪ್ರಮೋಷನ್ ಅಲ್ಲ, ನಿಮಗೆ ಗೊತ್ತಿದೆ. ನಾನು ರೀಸೆಂಟಾಗಿ ಏನೋ ಸ್ಟಾರ್ಟ್ ಮಾಡಿದ್ದೀನಿ. ಆಬ್ವಿಯಸ್ಲಿ ನಾನೇ ಪ್ರಮೋಷನ್ಗೆ ಯಾರು ಕೊಡ್ತಾರೆ ಇವಾಗ. ಇದು ಬಂದ್ಬಿಟ್ಟು ನಾನು ಜೆನ್ಯೂನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ಏನೋ ತೋರಿಸ್ಬೇಕು, ಹೇಳಬೇಕು ಅಂತ ಅನ್ನೋ ಇಂಟೆನ್ಷನಿಂದ ನಾನು ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಡಾಕ್ಟರ್ ಶೇಡ್ಸಿಂದ ನಾನು ತೊಗೊಂಡಿದ್ದೀನಿ. ಕರೆಂಟ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ನಡೀತಾ ಇದೆ. ಸೊ ನಿಮಗೆ ಬೇಕಾದರೆ ಚೆಕ್ಔಟ್ ಮಾಡ್ಬೋದು. ನನಗೆ ವಿಟಮಿನ್ ಸಿ ಸನ್ಸ್ಕ್ರೀನ್ ಇದೆಯಲ್ಲ, ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೆ ಫಾರ್ ಫ್ಯೂ ಮಂತ್ಸ್. ತುಂಬ ಸ್ಯಾಶೆಟ್ಸ್ನ ನಾನು ಆಲ್ರೆಡಿ ಯೂಸ್ ಮಾಡಾಯಿತು. ಬಟ್ ನನಗೆ ಮೇನ್ ಕನ್ಸರ್ನ್ ಇರೋದು ಓಪನ್ ಪೋರ್ಟ್ಸ್ನ. ಸೊ ಅದರಲ್ಲಿ ನಯಸಿನಮೈಡ್ ಇರೋದು ಬೇಕಿತ್ತು, ಓಪನ್ ಪೋರ್ಟ್ಸ್ ಕನ್ಸರ್ನ್ಗೆ ಅಂತ ಇತ್ತು. ಆ್ಯಂಡ್ ನಾನು ಆ ಸನ್ಸ್ಕ್ರೀನಿಂದ, ಅಂದರೆ ಬ್ರ್ಯಾಂಡ್ ಬಂದೇನೆ, ಬಟ್ ಆ ಕಾಂಬಿನೇಷನಿಂದ ನಾನು ಇವಾಗ ಈ ಕಾಂಬಿನೇಷನ್ಗೆ ಸ್ವಿಚ್ ಆಗಿದ್ದೀನಿ. ಇದು ನಾನು ಆನೆಸ್ಟಾಗಿ ಹೇಳ್ತೀನಿ, ಇದ್ರ ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ. ಇದು ಏನೋ ಆ ಥರ ಲಿಕ್ವಿಡ್ ಥರ ಏನೋ ಕಾಣಿಸಲ್ಲ ನಿಮಗೆ. ಇದು ಆ್ಯಕ್ನೆ ಸ್ಕಿನ್ ಇರೋರು, ಆಯಿಲಿ ಸ್ಕಿನ್ ಇರೋರು, ಅಥವಾ ಓಪನ್ ಪೋರ್ಟ್ಸ್ ನಿಮ್ಮ ಮೇನ್ ಕನ್ಸರ್ನ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಇದನ್ನ ಚೆಕ್ಔಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಪ್ರೈಸ್ ಏನಾದರೂ ಕಂಪ್ಯಾರಿಟಿವ್ಲಿ ಜಾಸ್ತಿ ಅನ್ನಿಸ್ತಿದೆ ಬೇರೆ ಪ್ರಾಡಕ್ಟ್ಸ್ಗಿಂತ ಅಂದರೆ ಅದು ನಾನು ಒಪ್ಕೋತೀನಿ. ಬಿಕಾಸ್ ಇದು 50 ಗ್ರಾಮ್ಸ್ಗೆ ಬಂದುಬಿಟ್ಟು ಒಂದು 699 ಆ ಪ್ರೈಸಲ್ಲಿ ರಿಟೇಲ್ ಆಗ್ತಾ ಇದೆ. ಬಟ್ ನೀವು ಬೈ ಒನ್ ಗೆಟ್ ಒನ್ ಇದ್ದಾಗ ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ನೀವೇ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀರಾ. ಕನ್ಸಿಸ್ಟೆನ್ಸಿ ಅಂತೂ ಈ ಥರ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ತುಂಬ ವಾಟರಿ ಆ ಥರ ಅಂತ ಹೇಳೋದಕ್ಕಾಗಲ್ಲ, ಈ ಥರ ಬರುತ್ತೆ. ಬಟ್ ನಿಮ್ಗೆ ಈಸಿಯಾಗಿ ಅದು ಆಗುತ್ತೆ. ನಿಮಗೇನು ವೈಟ್ ಕ್ಯಾಸ್ಟ್ ಏನೂ ಕಾಣಿಸಲ್ಲ. ಸ್ವಲ್ಪ ನೀವು ಪ್ರಾಪರಾಗಿ ಬ್ಲೆಂಡ್ ಮಾಡಬೇಕು ಅಷ್ಟೇ. ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಆ್ಯಂಡ್ ನನಗೆ ತುಂಬಾ ಸೂಟ್ ಆಗಿರೋ ಪ್ರಾಡಕ್ಟ್. ಬಿಕಾಸ್ ನನಗೆ ತುಂಬ ಓಪನ್ ಪೋರ್ಟ್ಸ್ ಎನ್ಲಾರ್ಜ್ ಆಗ್ತಾನೇ ಇತ್ತು. ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೂ ಕೂಡ, ಯಾವುದೇ ಸನ್ಸ್ಕ್ರೀನ್ ಹೋದರೂ ಕೂಡ ನಂಗೆ ಅದೇ ಇಶ್ಯೂ ಇತ್ತು. ಬಟ್ ಇದಕ್ಕೆ ಸ್ವಿಚ್ ಆದಮೇಲೆ ನನಗೆ ಆ ಥರ ಕನ್ಸರ್ನ್ಸ್ ಎಲ್ಲ ತುಂಬ ಒಂದು ಮಟ್ಟಿಗೆ ರೆಡ್ಯೂಸ್ ಆಗಿದೆ. ನಾನು ಜೆನ್ಯೂನ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಲ್ಲ, ಬಿಕಾಸ್ ನಿಮಗೆ ಗೊತ್ತು ಅದು ಇಂಪಾಸಿಬಲ್ ಅಂತ. ಏನೋ ನಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ಬೋದು, ಅಥವಾ ಎನ್ಲಾರ್ಜ್ ಆಗ್ತಿರೋದು ಸ್ವಲ್ಪ ಕಡಿಮೆ ಆಗ್ಬೋದು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಹಾಕ್ಕೊಂಡಿರೋದು ಕಾಣಿಸ್ತಾನೋ ಇಲ್ಲ. ಸೊ ನೋಡೋದಕ್ಕೆ ನಿಮಗೇನೋ ತುಂಬ ತಿಕ್ಕಾಗಿ ಆ ಥರ ಕಾಣಿಸ್ತಿರ್ಬೋದು, ಬಟ್ ಆ್ಯಕ್ಚುಲಿ ಯೂಸ್ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಅಂತ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಇವಾಗ ಕರೆಂಟ್ಲಿ ಸೇಲ್ ಕೂಡ ನಡೀತಾ ಇದೆಯಲ್ಲ, ಜಸ್ಟ್ ಒಂದು ಸತಿ ಆರ್ಡರ್ ಮಾಡಿ ನೋಡಿ. ನಾನು ತೊಗೊಳ್ತಿರೋದು ಇದು, ಈ ನಯಸಿನಮೈಡ್ದು. ನೀವು ವೈಟಮಿನ್ ಸಿ ತೊಗೊಂಡ್ರೆ ಇದೇ ಪ್ರೈಸಲ್ಲಿ ನಿಮ್ಗೆ 80 ಗ್ರಾಮ್ಸ್ ಬರುತ್ತೆ. ಬಟ್ ಇದು ಬಂದುಬಿಟ್ಟು ಇನ್ನೂ ಸ್ವಲ್ಪ ಅದಕ್ಕೆ ಮೇಲೆ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ವರ್ತ್ ಪ್ರೈಸ್ ಅಂತಲೇ ನಾನು ಅನ್ಕೋತೀನಿ. ಜಸ್ಟ್ ಚೆಕ್ ಇಟ್ ಔಟ್. ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಇಷ್ಟ. ಜಸ್ಟ್ ಒಂದು ಸತಿ ಟ್ರೈ ಮಾಡಿ, ನೀವೇ ನಿಮ್ಮ ರಿವ್ಯೂಸ್ನ ಕೂಡ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.